ಪಹಲ್ಗಾಮ್ನಲ್ಲಿ ಆದ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದರಲ್ಲೂ ಕೂಡ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ. ಇಂಥ ಘಟನೆಯಲ್ಲೂ ಕೂಡ ಡಿವೈಡ್, ಇಂಥ ಘಟನೆಯಲ್ಲೂ ಕೂಡ ಡಿವಿಷನ್. ಹಾಗಾದ್ರೆ ಭಾರತೀಯರು ಕೇವಲ ಭಾರತೀಯರಾಗಿ ತಮ್ಮ ಪಕ್ಷ, ಸಿದ್ಧಾಂತ, ಜಾತಿ ಇತ್ಯಾದಿ ಎಲ್ಲಾ ಕೋರೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಭಾರತೀಯರಾಗಿ ಇಂಥ ಘಟನೆಯನ್ನ ಕೂಡ ಗಮನಿಸಲಿಕ್ಕೆ ಸಾಧ್ಯ ಇಲ್ವಾ? ಇಂಥ ಉಗ್ರಗಾಮಿಗಳ ಪಾಪ ಕೃತ್ಯವನ್ನ ಕೂಡ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಒಕ್ಕೊರಲಿನಿಂದ ಖಂಡಿಸಲಿಕ್ಕೆ ಸಾಧ್ಯನೇ ಇಲ್ವಾ? ಆಶ್ಚರ್ಯ ಆಗುತ್ತೆ. ನಮ್ಮ ಜೊತೆಯಲ್ಲಿ ಕರ್ನಲ್ PV ಹರಿ ಇದ್ದಾರೆ. ಹರಿ ಸರ್, ಇದನ್ನು ಕೂಡ ನಾವು ಪಕ್ಷದ ಕನ್ನಡಕದಿಂದ, ಸಿದ್ಧಾಂತದ ಕನ್ನಡಕದಿಂದ, ಜಾತಿಗಳ ಕನ್ನಡಕದಿಂದ, ಅಥವಾ ನಾವು ಯಾವ ರಾಜ್ಯ, ಯಾವ ಭಾಷೆ ಮಾತಾಡೋರು, ಇದು ಕೇವಲ ಒಬ್ಬರದೇ ಅಲ್ಲ, ದೇಶ ಎಲ್ಲರದ್ದು ದೇಶ. ಇದು ಯಾವಾಗ ಸುರಕ್ಷತೆ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಒಂದು ಜೀವನನೇ ಕುತ್ತಿಗೆಗೆ ಬಂದಾಗ ನಾವು ಇಲ್ಲಿ ಯಾವ ಒಂದು ರಾಜಕೀಯ ಆಗಲಿ, ಯಾವ ಒಂದು ಟೀಕೆ ಟಿಪ್ಪಣಿಗಳೆಲ್ಲ ಮಾಡುವ ಸಮಯ ಇದೆ ಈಗ. ವಿ ಹ್ಯಾವ್ ಟು ಗಿವ್ ಫುಲ್ ಪವರ್ ಟು ದಿ ಇಂಡಿಯನ್ ಆರ್ಮಿ ಅಂಡ್ ದಿ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಏನಿದೆ ಅವ್ರು ಡಿಸಿಷನ್ ತಗೋಬೇಕು, ಒಳಗೆ ನುಗ್ಗಬೇಕು, ಅವ್ರ ತಲೆ ಕತ್ತರಿಸಿ ತರಬೇಕು ವಾಪಸ್ ಇಲ್ಲಿ. ಇಂಟೆಲಿಜೆನ್ಸ್ ಫೇಲ್ಯೂರು, ಹಾಗೆ ಸ್ಟೇಟ್ ಗವರ್ಮೆಂಟ್ ನ ಬ್ಲೇಮ್ ಮಾಡ್ಬಿಡೋದು, ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಫೇಲ್ಯೂರು, ಬರೀ ಬ್ಲೇಮ್ ಮಾಡ್ತಾ ಕುತ್ಕೊಂಡ್ರೆ ಮುಂದಾಗಬೇಕಾಗಿರೋ ಕ್ರಮ. ಅದಕ್ಕೆ ಫುಲ್ ಆನ್ ಸಪೋರ್ಟ್ ಭಾರತೀಯರಾಗಿ ನಾವು ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರಕ್ಕೂ ಹಾಗೆ ಕೇಂದ್ರ ಸರ್ಕಾರಕ್ಕೂ ನಮ್ಮ ಬೆಂಬಲ ಇದೆ. ಇದು ಅಷ್ಟು ಕಷ್ಟನಾ ಸರ್ ಹೇಳೋದು? ಇದು ಬಹಳ ಒಂದು ಶೋಚನೀಯ ಕೆಲಸ. ಈಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸಂಪೂರ್ಣವಾಗಿ ಸೈಲೆನ್ಸ್ ಆಗಿರಬೇಕು. ಈಗ ಏನು ಆಕ್ಷನ್ ತಗೊಳ್ಬೇಕು ದೇಶದ ಸುರಕ್ಷತೆಗೆ, ದೇಶದ ನಾಗರಿಕರ ಸುರಕ್ಷತೆಗೆ ಅದವರಿಗೆ ಗೊತ್ತು. ನಾವು ಸುಮ್ಮನೆ ಅದನ್ನು ವೀಕ್ಷಣೆ ಮಾಡಿ ಅವರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ದುರಂತ ನೋಡಿ, ಪುಲ್ವಾಮಾ ದಾಳಿ ಆಗತ್ತೆ, ಎಲೆಕ್ಷನ್ ಅಜೆಂಡಾ ಅಂತಾರೆ, ಸರ್ಜಿಕಲ್ ಸ್ಟ್ರೈಕ್ ಆಗತ್ತೆ, ಇದಕ್ಕೆ ಸಾಕ್ಷಿಯಲ್ಲಿ ಅಂತ ಕೇಳ್ತಾರೆ. ಇಂತಹ ಮನಸ್ಥಿತಿಗಳು ಇರೋವರೆಗೂ ನಾವು ಎಂಥದ್ದೇ ಉತ್ತರ ಕೊಟ್ಟರು ಉಗ್ರಗಾಮಿಗಳಿಗೆ ಅದನ್ನ ಭಾರತೀಯರಾಗಿ ನಾವೇ ನಂಬೋದಿಲ್ಲ ಅಂತ. ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ಏನು ಬೇಕಾದ್ರೂ ಮಾತಾಡಿದ್ರೆ ನಡೀತದೆ ಅಂತ ಹೇಳಿ ಮಾತಾಡಿಕೊಳ್ಳಿ. ನೀವು ರಾಜಕೀಯವಾಗಿ ಏನು ಒಬ್ಬರೊಬ್ಬರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾತಾಡಿಕೊಳ್ಳಿ. ಆದರೆ ದೇಶದ ಸುರಕ್ಷತೆಗೆ ಬಂದಾಗ, ಸೈನ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ, ಜನಗಳು ಸಾವಾಗ್ತಾ ಇರುವಾಗ ಆಗುದಿಲ್ಲ. ಅವರಿಗೆ ಇರೋ ಟಾಸ್ಕ್ ಅನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಇಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಸೈಡಿಂದ, ಇಲ್ಲ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಯಾವ ಆದೇಶಗಳು ಬರ್ತಾ ಇರ್ತದೆ, ಅವ್ರ ಕಾನ್ಫರೆನ್ಸ್ಗಳಾಗಿರ್ತದೆ, ಸೂಟಬಲ್ ಕಮಾಂಡರ್ಸ್ಗಳು ಇರ್ತಾರೆ. ಅವರು ಯಾವ ಟೀಕೆ ಟಿಪ್ಪಣಿಗಳು ಇವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅವರ ಗುರಿ ಕೊಟ್ಟಿರ್ತಾರೆ, ಆ ಏಮ್ ಅನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅವರು. ಇದು ಇವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಆಗಬಾರದು. ಬಟ್ ದೇಶದ ಸುರಕ್ಷತೆ, ನಮ್ಮ ದೇಶವನ್ನ ಅಟ್ಯಾಕ್ ಮಾಡಲಿಕ್ಕೆ ಅಲೆಕ್ಸಾಂಡರ್ ಬಂದಾಗ ಈ ಕಡೆ ಪುರೂರ್ವ ಸೈನ್ಯ ಇತ್ತು. ಜೇಲಂ ರಿವರ್ ಆ ಕಡೆಯಿಂದ ರಾತ್ರಿ ಅಲೆಕ್ಸಾಂಡರ್ ನೋಡ್ತಾ ಇದ್ದಾನೆ, ಎದುರುಗಡೆ ಅಲ್ಲಲ್ಲಿ ಬೆಂಕಿ ಇತ್ತು. ಅವನು ಇದೇನಪ್ಪ ಬೆಂಕಿ, ಇದು ಇಷ್ಟು ಬೆಂಕಿ ಏನಿದು ಅಲ್ಲಲ್ಲಿ ಅಂತ ಮಾಡಿ ಆ ಜಾಗದಲ್ಲಿ ಅಟ್ಯಾಕ್ ಮಾಡಿ ಅಂತ ಹೇಳಿ ಕೂತ್ಕೊಂಡ್ರು. ಅದೇ ರೀತಿ ಇಲ್ಲಿ ನಾವು ಯಾವಾಗ ಧರ್ಮ, ಯಾವಾಗ ಪಕ್ಷಗಳು ಇವೆಲ್ಲ ಇದಾಗ್ತದೆ, ಇದೇ ಸಮಯಕ್ಕೆ ಹೊರಗಿನ ದೇಶದವರು ನಮ್ಮನ್ನ ಆಳ್ತಾರೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಭಾರತೀಯ ಸೈನಿಕರ ಮೇಲೆ ಪರಿಣಾಮ ಬೀರದೇ ಇರಬಹುದು, ಆದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಬಲಿಷ್ಠ ರಾಷ್ಟ್ರ ಅಂತ ನೋಡೋದು ಯಾವಾಗ? ನಮ್ಮ ಭಾರತದ ಒಳಗಿರುವ ಈ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಕಚ್ಚಾಟಗಳು ಹಿಂಗೆ ಇದ್ರೆ ಭಾರತ ಒಂದಾಗೋದು ಯಾವಾಗ? ಭಾರತ ಬಲಿಷ್ಠ ಆಗೋದು ಯಾವಾಗ? ಇಂತಹ ಸಂದರ್ಭದಲ್ಲೂ ಬೇಕಾ ಜಾತಿ, ಧರ್ಮ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಆ ಪಕ್ಷ, ಈ ಪಕ್ಷ, ಆ ಸಿದ್ಧಾಂತ, ಈ ಸಿದ್ಧಾಂತ ಬೇಕಾ? ಇದೆಲ್ಲವನ್ನ ಹೊರ ರಾಷ್ಟ್ರಗಳು ಯಾವ ರೀತಿಯಾಗಿ ಗಮನಿಸುತ್ತೆ? ಸೂಕ್ಷ್ಮವಾಗಿ ಭಾರತೀಯರಾಗಿ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಪಹಲ್ಗಾಮ್ನಲ್ಲಿ ಆದ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದರಲ್ಲೂ ಕೂಡ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ. ಇಂಥ ಘಟನೆಯಲ್ಲೂ ಕೂಡ ಡಿವೈಡ್, ಇಂಥ ಘಟನೆಯಲ್ಲೂ ಕೂಡ ಡಿವಿಷನ್. ಹಾಗಾದ್ರೆ ಭಾರತೀಯರು ಕೇವಲ ಭಾರತೀಯರಾಗಿ ತಮ್ಮ ಪಕ್ಷ, ಸಿದ್ಧಾಂತ, ಜಾತಿ ಇತ್ಯಾದಿ ಎಲ್ಲಾ ಕೋರೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಭಾರತೀಯರಾಗಿ ಇಂಥ ಘಟನೆಯನ್ನ ಕೂಡ ಗಮನಿಸಲಿಕ್ಕೆ ಸಾಧ್ಯ ಇಲ್ವಾ? ಇಂಥ ಉಗ್ರಗಾಮಿಗಳ ಪಾಪ ಕೃತ್ಯವನ್ನ ಕೂಡ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಒಕ್ಕೊರಲಿನಿಂದ ಖಂಡಿಸಲಿಕ್ಕೆ ಸಾಧ್ಯನೇ ಇಲ್ವಾ? ಆಶ್ಚರ್ಯ ಆಗುತ್ತೆ. ನಮ್ಮ ಜೊತೆಯಲ್ಲಿ ಕರ್ನಲ್ PV ಹರಿ ಇದ್ದಾರೆ. ಹರಿ ಸರ್, ಇದನ್ನು ಕೂಡ ನಾವು ಪಕ್ಷದ ಕನ್ನಡಕದಿಂದ,
ಸಿದ್ಧಾಂತದ ಕನ್ನಡಕದಿಂದ, ಜಾತಿಗಳ ಕನ್ನಡಕದಿಂದ, ಅಥವಾ ನಾವು ಯಾವ ರಾಜ್ಯ, ಯಾವ ಭಾಷೆ ಮಾತಾಡೋರು, ಇದು ಕೇವಲ ಒಬ್ಬಂದೇ ಅಲ್ಲ, ದೇಶ ಎಲ್ಲರದ್ದು ದೇಶ. ಇದು ಯಾವಾಗ ಸುರಕ್ಷತೆ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಒಂದು ಜೀವನನೇ ಕುತ್ತಿಗೆಗೆ ಬಂದಾಗ ನಾವು ಇಲ್ಲಿ ಯಾವ ಒಂದು ರಾಜಕೀಯ ಆಗಲಿ, ಯಾವ ಒಂದು ಟೀಕೆ ಟಿಪ್ಪಣಿಗಳೆಲ್ಲ ಮಾಡುವ ಸಮಯ ಇದೆ ಈಗ. ವಿ ಹ್ಯಾವ್ ಟು ಗಿವ್ ಫುಲ್ ಪವರ್ ಟು ದಿ ಇಂಡಿಯನ್ ಆರ್ಮಿ ಅಂಡ್ ದಿ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಏನಿದೆ ಅವ್ರು ಡಿಸಿಷನ್ ತಗೋಬೇಕು, ಒಳಗೆ ನುಗ್ಗಬೇಕು, ಅವ್ರ ತಲೆ ಕತ್ತರಿಸಿ ತರಬೇಕು ವಾಪಸ್ ಇಲ್ಲಿ. ಇಂಟೆಲಿಜೆನ್ಸ್ ಫೇಲ್ಯೂರು, ಹಾಗೆ ಸ್ಟೇಟ್ ಗವರ್ಮೆಂಟ್ ನ ಬ್ಲೇಮ್ ಮಾಡ್ಬಿಡೋದು, ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಫೇಲ್ಯೂರು, ಬರೀ ಬ್ಲೇಮ್ ಮಾಡ್ತಾ ಕುತ್ಕೊಂಡ್ರೆ ಮುಂದಾಗಬೇಕಾಗಿರೋ ಕ್ರಮ. ಅದಕ್ಕೆ ಫುಲ್ ಆನ್ ಸಪೋರ್ಟ್ ಭಾರತೀಯರಾಗಿ ನಾವು ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರಕ್ಕೂ ಹಾಗೆ ಕೇಂದ್ರ ಸರ್ಕಾರಕ್ಕೂ ನಮ್ಮ ಬೆಂಬಲ ಇದೆ. ಇದು ಅಷ್ಟು ಕಷ್ಟನಾ ಸರ್ ಹೇಳೋದು? ಇದು ಬಹಳ ಒಂದು ಶೋಚನೀಯ ಕೆಲಸ. ಈಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸಂಪೂರ್ಣವಾಗಿ ಸೈಲೆನ್ಸ್ ಆಗಿರಬೇಕು. ಈಗ ಏನು ಆಕ್ಷನ್ ತಗೊಳ್ಬೇಕು ದೇಶದ ಸುರಕ್ಷತೆಗೆ, ದೇಶದ ನಾಗರಿಕರ ಸುರಕ್ಷತೆಗೆ ಅದವರಿಗೆ ಗೊತ್ತು. ನಾವು ಸುಮ್ಮನೆ ಅದನ್ನು ವೀಕ್ಷಣೆ ಮಾಡಿ ಅವರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ದುರಂತ ನೋಡಿ, ಪುಲ್ವಾಮಾ ದಾಳಿ ಆಗತ್ತೆ, ಎಲೆಕ್ಷನ್ ಅಜೆಂಡಾ ಅಂತಾರೆ, ಸರ್ಜಿಕಲ್ ಸ್ಟ್ರೈಕ್ ಆಗತ್ತೆ, ಇದಕ್ಕೆ ಸಾಕ್ಷಿಯಲ್ಲಿ ಅಂತ ಕೇಳ್ತಾರೆ. ಇಂತಹ ಮನಸ್ಥಿತಿಗಳು ಇರೋವರೆಗೂ ನಾವು ಎಂಥದ್ದೇ ಉತ್ತರ ಕೊಟ್ಟರು ಉಗ್ರಗಾಮಿಗಳಿಗೆ ಅದನ್ನ ಭಾರತೀಯರಾಗಿ ನಾವೇ ನಂಬೋದಿಲ್ಲ ಅಂತ. ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ಏನು ಬೇಕಾದ್ರೂ ಮಾತಾಡಿದ್ರೆ ನಡೀತದೆ ಅಂತ ಹೇಳಿ ಮಾತಾಡಿಕೊಳ್ಳಿ. ನೀವು ರಾಜಕೀಯವಾಗಿ ಏನು ಒಬ್ಬರೊಬ್ಬರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾತಾಡಿಕೊಳ್ಳಿ. ಆದರೆ ದೇಶದ ಸುರಕ್ಷತೆಗೆ ಬಂದಾಗ, ಸೈನ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ, ಜನಗಳು ಸಾವಾಗ್ತಾ ಇರುವಾಗ ಆಗುದಿಲ್ಲ. ಅವರಿಗೆ ಇರೋ ಟಾಸ್ಕ್ ಅನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಇಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಸೈಡಿಂದ, ಇಲ್ಲ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಯಾವ ಆದೇಶಗಳು ಬರ್ತಾ ಇರ್ತದೆ, ಅವ್ರ ಕಾನ್ಫರೆನ್ಸ್ಗಳಾಗಿರ್ತದೆ, ಸೂಟಬಲ್ ಕಮಾಂಡರ್ಸ್ಗಳು ಇರ್ತಾರೆ. ಅವರು ಯಾವ ಟೀಕೆ ಟಿಪ್ಪಣಿಗಳು ಇವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅವರ ಗುರಿ ಕೊಟ್ಟಿರ್ತಾರೆ, ಆ ಏಮನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅವರು. ಇದು ಇವರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಆಗಬಾರದು. ಬಟ್ ದೇಶದ ಸುರಕ್ಷತೆ, ನಮ್ಮ ದೇಶವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಲೆಕ್ಸಾಂಡರ್ ಬಂದಾಗ ಈ ಕಡೆ ಪುರೂರ್ವ ಸೈನ್ಯ ಇತ್ತು. ಜೇಲಂ ರಿವರ್ ಆ ಕಡೆಯಿಂದ ರಾತ್ರಿ ಅಲೆಕ್ಸಾಂಡರ್ ನೋಡ್ತಾ ಇದ್ದಾರೆ, ಎದುರುಗಡೆ ಅಲ್ಲಲ್ಲಿ ಬೆಂಕಿ ಇತ್ತು. ಇದೇನಪ್ಪ ಬೆಂಕಿ, ಇದು ಇಷ್ಟು ಬೆಂಕಿ ಏನಿದು ಅಲ್ಲಲ್ಲಿ ಅಂತ ಮಾಡಿ ಆ ಜಾಗದಲ್ಲಿ ಅಟ್ಯಾಕ್ ಮಾಡಿ ಅಂತ ಹೇಳಿ ಕೂತ್ಕೊಂಡ್ರು. ಅದೇ ರೀತಿ ಇಲ್ಲಿ ನಾವು ಯಾವಾಗ ಧರ್ಮ, ಯಾವಾಗ ಪಕ್ಷಗಳು ಇವೆಲ್ಲ ಇದಾಗ್ತದೆ, ಇದೇ ಸಮಯಕ್ಕೆ ಹೊರಗಿನ ದೇಶದವರು ನಮ್ಮನ್ನ ಆಳ್ತಾರೆ, ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಭಾರತೀಯ ಸೈನಿಕರ ಮೇಲೆ ಪರಿಣಾಮ ಬೀರದೇ ಇರಬಹುದು, ಆದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಬಲಿಷ್ಠ ರಾಷ್ಟ್ರ ಅಂತ ನೋಡೋದು ಯಾವಾಗ? ನಮ್ಮ ಭಾರತದ ಒಳಗಿರುವ ಈ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಕಚ್ಚಾಟಗಳು ಹಿಂಗೆ ಇದ್ರೆ ಭಾರತ ಒಂದಾಗೋದು ಯಾವಾಗ? ಭಾರತ ಬಲಿಷ್ಠ ಆಗೋದು ಯಾವಾಗ? ಇಂತಹ ಸಂದರ್ಭದಲ್ಲೂ ಬೇಕಾ ಜಾತಿ, ಧರ್ಮ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಆ ಪಕ್ಷ ಈ ಪಕ್ಷ, ಆ ಸಿದ್ಧಾಂತ ಈ ಸಿದ್ಧಾಂತ ಬೇಕಾ? ಇದೆಲ್ಲವನ್ನ ಹೊರ ರಾಷ್ಟ್ರಗಳು ಯಾವ ರೀತಿಯಾಗಿ ಗಮನಿಸುತ್ತೆ? ಸೂಕ್ಷ್ಮವಾಗಿ ಭಾರತೀಯರಾಗಿ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಪಹಲ್ಗಾಮ್ನಲ್ಲಿ ಆದ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇದರಲ್ಲೂ ಕೂಡ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ, ಇಂಥ ಘಟನೆಯಲ್ಲೂ ಕೂಡ ಡಿವೈಡ್, ಇಂಥ ಘಟನೆಯಲ್ಲೂ ಕೂಡ ಡಿವಿಷನ್. ಹಾಗಾದ್ರೆ ಭಾರತೀಯರು ಕೇವಲ ಭಾರತೀಯರಾಗಿ ತಮ್ಮ ಪಕ್ಷ, ಸಿದ್ಧಾಂತ, ಜಾತಿ ಇತ್ಯಾದಿ ಎಲ್ಲಾ ಕೋರೆಗಳನ್ನ ಪಕ್ಕಕ್ಕಿಟ್ಟು ಕೇವಲ ಭಾರತೀಯರಾಗಿ ಇಂಥ ಘಟನೆಯನ್ನ ಕೂಡ ಗಮನಿಸಲಿಕ್ಕೆ ಸಾಧ್ಯ ಇಲ್ವಾ? ಇಂಥ ಉಗ್ರಗಾಮಿಗಳ ಪಾಪ ಕೃತ್ಯವನ್ನ ಕೂಡ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಒಕ್ಕೊರಲಿನಿಂದ ಖಂಡಿಸಲಿಕ್ಕೆ ಸಾಧ್ಯನೇ ಇಲ್ವಾ? ಆಶ್ಚರ್ಯ ಆಗುತ್ತೆ. ನಮ್ಮ ಜೊತೆಯಲ್ಲಿ ಕರ್ನಲ್ PV ಹರಿ ಇದ್ದಾರೆ. ಹರಿ ಸರ್, ಇದನ್ನು ಕೂಡ ನಾವು ಪಕ್ಷದ ಕನ್ನಡಕದಿಂದ, ಸಿದ್ಧಾಂತದ ಕನ್ನಡಕದಿಂದ, ಜಾತಿಗಳ ಕನ್ನಡಕದಿಂದ, ಅಥವಾ ನಾವು ಯಾವ ರಾಜ್ಯ, ಯಾವ ಭಾಷೆ ಮಾತಾಡೋರು, ಇದು ಕೇವಲ ಒಬ್ಬಂದೇ ಅಲ್ಲ, ದೇಶ ಎಲ್ಲರದ್ದು ದೇಶ. ಇದು ಯಾವಾಗ ಸುರಕ್ಷತೆ, ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಒಂದು ಜೀವನನೇ ಕುತ್ತಿಗೆಗೆ ಬಂದಾಗ ನಾವು ಇಲ್ಲಿ ಯಾವ ಒಂದು ರಾಜಕೀಯ ಆಗಲಿ, ಯಾವ ಒಂದು ಟೀಕೆ ಟಿಪ್ಪಣಿಗಳೆಲ್ಲ ಮಾಡುವ ಸಮಯ ಇದೆ ಈಗ. ವಿ ಹ್ಯಾವ್ ಟು ಗಿವ್ ಫುಲ್ ಪವರ್ ಟು ದಿ ಇಂಡಿಯನ್ ಆರ್ಮಿ
ಅಂಡ್ ದಿ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಏನಿದೆ ಅವ್ರು ಡಿಸಿಷನ್ ತಗೋಬೇಕು, ಒಳಗೆ ನುಗ್ಗಬೇಕು, ಅವ್ರ ತಲೆ ಕತ್ತರಿಸಿ ತರಬೇಕು ವಾಪಸ್ ಇಲ್ಲಿ. ಇಂಟೆಲಿಜೆನ್ಸ್ ಫೇಲ್ಯೂರು, ಹಾಗೆ ಸ್ಟೇಟ್ ಗವರ್ಮೆಂಟ್ ನ ಬ್ಲೇಮ್ ಮಾಡ್ಬಿಡೋದು, ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಫೇಲ್ಯೂರು, ಬರೀ ಬ್ಲೇಮ್ ಮಾಡ್ತಾ ಕುತ್ಕೊಂಡ್ರೆ ಮುಂದಾಗಬೇಕಾಗಿರೋ ಕ್ರಮ. ಅದಕ್ಕೆ ಫುಲ್ ಆನ್ ಸಪೋರ್ಟ್ ಭಾರತೀಯರಾಗಿ ನಾವು ಜಮ್ಮು ಕಾಶ್ಮೀರದ ರಾಜ್ಯ ಸರ್ಕಾರಕ್ಕೂ ಹಾಗೆ ಕೇಂದ್ರ ಸರ್ಕಾರಕ್ಕೂ ನಮ್ಮ ಬೆಂಬಲ ಇದೆ. ಇದು ಅಷ್ಟು ಕಷ್ಟನಾ ಸರ್ ಹೇಳೋದು? ಇದು ಬಹಳ ಒಂದು ಶೋಚನೀಯ ಕೆಲಸ. ಈಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸಂಪೂರ್ಣವಾಗಿ ಸೈಲೆನ್ಸ್ ಆಗಿರಬೇಕು. ಈಗ ಏನು ಆಕ್ಷನ್ ತಗೊಳ್ಬೇಕು ದೇಶದ ಸುರಕ್ಷತೆಗೆ, ದೇಶದ ನಾಗರಿಕರ ಸುರಕ್ಷತೆಗೆ ಅದವರಿಗೆ ಗೊತ್ತು. ನಾವು ಸುಮ್ಮನೆ ಅದನ್ನು ವೀಕ್ಷಣೆ ಮಾಡಿ ಇವರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ದುರಂತ ನೋಡಿ, ಪುಲ್ವಾಮಾ ದಾಳಿ ಆಗತ್ತೆ, ಎಲೆಕ್ಷನ್ ಅಜೆಂಡಾ ಅಂತಾರೆ, ಸರ್ಜಿಕಲ್ ಸ್ಟ್ರೈಕ್ ಆಗತ್ತೆ, ಇದಕ್ಕೆ ಸಾಕ್ಷಿಯಲ್ಲಿ ಅಂತ ಕೇಳ್ತಾರೆ. ಇಂತಹ ಮನಸ್ಥಿತಿಗಳು ಇರೋವರೆಗೂ ನಾವು ಎಂಥದ್ದೇ ಉತ್ತರ ಕೊಟ್ಟರು ಉಗ್ರಗಾಮಿಗಳಿಗೆ ಅದನ್ನ ಭಾರತೀಯರಾಗಿ ನಾವೇ ನಂಬೋದಿಲ್ಲ ಅಂತ. ಅದೇ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮಲ್ಲಿ ಏನು ಬೇಕಾದ್ರೂ ಮಾತಾಡಿದ್ರೆ ನಡೀತದೆ ಅಂತ ಹೇಳಿ ಮಾತಾಡಿಕೊಳ್ಳಿ. ನೀವು ರಾಜಕೀಯವಾಗಿ ಏನು ಒಬ್ಬರೊಬ್ಬರು ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾತಾಡಿಕೊಳ್ಳಿ. ಆದರೆ ದೇಶದ ಸುರಕ್ಷತೆಗೆ ಬಂದಾಗ, ಸೈನ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದಾಗ, ಜನಗಳು ಸಾವಾಗ್ತಾ ಇರುವಾಗ ಆಗುದಿಲ್ಲ. ಅವರಿಗೆ ಇರೋ ಟಾಸ್ಕ್ ಅನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಇಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಸೈಡಿಂದ, ಇಲ್ಲ ಪ್ರೈಮ್ ಮಿನಿಸ್ಟರ್ ಕಡೆಯಿಂದ ಯಾವ ಆದೇಶಗಳು ಬರ್ತಾ ಇರ್ತದೆ, ಅವ್ರ ಕಾನ್ಫರೆನ್ಸ್ಗಳಾಗಿರ್ತದೆ, ಸೂಟಬಲ್ ಕಮಾಂಡರ್ಸ್ಗಳು ಇರ್ತಾರೆ. ಅವ್ರಿಗೆ ಯಾವ ಟೀಕೆ ಟಿಪ್ಪಣಿಗಳು ಇವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಅವರ ಗುರಿ ಕೊಟ್ಟಿರ್ತಾರೆ, ಆ ಏಮ್ ಅನ್ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅವರು. ಇದು ಇವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಇದ್ರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಆಗಬಾರದು. ಬಟ್ ದೇಶದ ಸುರಕ್ಷತೆ, ನಮ್ಮ ದೇಶವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಲೆಕ್ಸಾಂಡರ್ ಬಂದಾಗ ಈ ಕಡೆ ಪುರೂರ್ವ ಸೈನ್ಯ ಇತ್ತು. ಜೇಲಂ ರಿವರ್ ಆ ಕಡೆಯಿಂದ ರಾತ್ರಿ ಅಲೆಕ್ಸಾಂಡರ್ ನೋಡ್ತಾ ಇದ್ದಾನೆ, ಎದುರುಗಡೆ ಅಲ್ಲಲ್ಲಿ ಬೆಂಕಿ ಇತ್ತು. ಅವನು ಇದೇನಪ್ಪ ಬೆಂಕಿ, ಇದು ಇಷ್ಟು ಬೆಂಕಿ ಏನಿದು ಅಲ್ಲಲ್ಲಿ ಅಂತ ಮಾಡಿ ಆ ಜಾಗದಲ್ಲಿ ಅಟ್ಯಾಕ್ ಮಾಡಿ ಅಂತೇಳಿ ಕೂತ್ಕೊಂಡ್ರು. ಅದೇ ರೀತಿ ಇಲ್ಲಿ ನಾವು ಯಾವಾಗ ಧರ್ಮ, ಯಾವಾಗ ಪಕ್ಷಗಳು ಇವೆಲ್ಲ ಇದಾಗ್ತದೆ, ಇದೇ ಸಮಯಕ್ಕೆ ಹೊರಗಿನ ದೇಶದವರು ನಮ್ಮನ್ನ ಆಳ್ತಾರೆ, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಭಾರತೀಯ ಸೈನಿಕರ ಮೇಲೆ ಪರಿಣಾಮ ಬೀರದೇ ಇರಬಹುದು, ಆದ್ರೆ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಬಲಿಷ್ಠ ರಾಷ್ಟ್ರ ಅಂತ ನೋಡೋದು ಯಾವಾಗ? ನಮ್ಮ ಭಾರತದ ಒಳಗಿರುವ ಈ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಕಚ್ಚಾಟಗಳು ಹಿಂಗೆ ಇದ್ರೆ ಭಾರತ ಒಂದಾಗೋದು ಯಾವಾಗ? ಭಾರತ ಬಲಿಷ್ಠ ಆಗೋದು ಯಾವಾಗ? ಇಂಥ ಸಂದರ್ಭದಲ್ಲೂ ಬೇಕಾ ಜಾತಿ, ಧರ್ಮ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಆ ಪಕ್ಷ ಈ ಪಕ್ಷ, ಆ ಸಿದ್ಧಾಂತ ಈ ಸಿದ್ಧಾಂತ ಬೇಕಾ? ಇದೆಲ್ಲವನ್ನ ಹೊರ ರಾಷ್ಟ್ರಗಳು ಯಾವ ರೀತಿಯಾಗಿ ಗಮನಿಸುತ್ತೆ? ಸೂಕ್ಷ್ಮವಾಗಿ ಭಾರತೀಯರಾಗಿ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೇಬೇಕು.